ನಾನಿವತ್ತು ಬೆಂಗಳೂರಲ್ಲಿ ಶಾಪಿಂಗ್ ಅಂದರೆ ನೆನಪಾಗುವಂತಹ ಒಂದು ಜಾಗ, ಅದೇ ನಮ್ಮ ಜಯನಗರ 4th ಬ್ಲಾಕ್. ಅಲ್ಲಿಗೆ ನಾನಿವತ್ತು ಹೋಗ್ತಾ ಇದ್ದೀನಿ. ಫಾರ್ ಅ ಫಸ್ಟ್ ಟೈಮ್ ನಾನು ನನ್ನ ತಂಗಿ ಜೊತೆಗೆ ಮೆಟ್ರೋದಲ್ಲಿ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ. ನನಗೂ ಕೂಡ ಇದು ಹೊಸದಾಗಿತ್ತು. ಮೆಟ್ರೋ ಹೋಗಿದ್ದು ಹೊಸ್ತಲ್ಲ, ನನ್ನ ಮುಂದಾಳತ್ವದಲ್ಲಿ ತಂಗಿನ ಕರ್ಕೊಂಡು ಹೋಗಿದ್ದು ಹೊಸ್ತು. ಜಯನಗರ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಸ್ವಲ್ಪ ದೂರ ಇರುವಂತಹ ಶಾಪಿಂಗ್ ಸ್ಟ್ರೀಟ್ಗೆ ನಾವಿಬ್ರು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಲೀಸ್ಟಲ್ಲಿ ಶಾಪಿಂಗಿಗೆ ಅಂತ ಇವತ್ತು ತುಂಬಾನೇ ಐಟಮ್ಸ್ ಇದೆ, ಆದ್ರೆ ಅಲ್ಲಿ ಹೋದ್ಮೇಲೆ ಆಗೋದೇ ಬೇರೆ. ನಾವ್ ಹೆಣ್ಮಕ್ಳು ಏನೋ ಒಂದು ಸ್ಕೆಚ್ ಹಾಕೊಂಡು ಹೋಗಿರ್ತೀವಿ, ಆದ್ರೆ ಅಲ್ಲಿ ಹೋದ್ಮೇಲೆ ಆಗೋದೇ ಬೇರೆ. ಜಯನಗರದಲ್ಲಿ ಒಳ್ಳೊಳ್ಳೆ ಟೆಂಪಲ್ ಕೂಡ ಇದೆ. ನೀವು ಫ್ರೀ ಮಾಡ್ಕೊಂಡು ಹೋದ್ರೆ ಟೆಂಪಲ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ನೀವೀಗ ನೋಡ್ತಾ ಇದ್ದೀರಾ, ಇದೇ ನೋಡಿ ಜೈನ್ ಟೆಂಪಲ್. ಇಲ್ಲಿ ನಮ್ಮ ಊರಿಂದ ಬರುವಂತಹ ಕೆಲವು ಬಸ್ಸು ಸ್ಟಾಪ್ ಕೊಡತ್ತೆ. ನಮ್ಮ ಕಣ್ಣಿಗೆ ಮೊದಲು ಬಿದ್ದಿದ್ದೆ ಈ ಇಯರಿಂಗ್ಸ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ತರದ ವೆರೈಟಿ ಕೂಡ ಇದ್ವು. ನೀವೇನಾದ್ರೂ ಹೊಸ ಡ್ರೆಸ್ಗೆ ಇಯರಿಂಗ್ಸ್ ಹುಡುಕ್ತಾ ಇದ್ರೆ ಈ ಸ್ಟ್ರೀಟ್ಗೆ ಒಂದ್ಸರಿ ಬಂದ್ಬಿಟ್ರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಾರ್ಮಲ್ ಶಾಪ್ಗೆ ಹೋಲಿಸಿದ್ರೆ ಇಲ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇಯರಿಂಗ್ಸ್ ಜೊತೆಗೆ ನಿಮಗೆ ವೆರೈಟಿ ಆಗಿರುವಂತಹ ಹೇರ್ ಬ್ಯಾಂಡ್, ಕ್ಲಿಪ್ ಮತ್ತೆ ಕೀ ಬಂಚ್ ಕೂಡ ಇದ್ವು. ವೀಕೆಂಡ್ಸ್ ಅಲ್ಲಂತೂ ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಇರುತ್ತೆ. ವೀಕ್ ಡೇಸ್ ಅಲ್ಲೂ ಕೂಡ ಕಾಲೇಜ್ ಮಕ್ಕಳೆಲ್ಲ ತುಂಬಾ ಜನ ಇಲ್ಲಿ ಶಾಪಿಂಗ್ ಬರ್ತಾರೆ. ಇಲ್ಲಿ ನಿಮ್ಗೆ ಡೈಲಿ ವೇರ್ ಕುರ್ತಾದಿಂದ ಹಿಡಿದು ಫಂಕ್ಷನ್ ಗೆ ಹಾಕೊಳ್ಳುವಂತಹ ಕುರ್ತಾ, ಗೌನ್ ಮತ್ತೆ ಸ್ಯಾರೀಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ಈ ತರದ ಇಯರಿಂಗ್ಸ್ ಏನಾದ್ರೂ ಶಾಪ್ ಅಲ್ಲಿ ತಗೊಳ್ಳಿಕ್ ಹೋದ್ರೆ 300 - 400 ರೂಪಾಯಿ ಹೇಳ್ತಾರೆ. ಆದ್ರೆ ಇಲ್ಲಿ ಇದಕ್ಕೆ 100 ರೂಪೀಸ್ ಮಾತ್ರ. ಈ ಡಿಸೈನ್ಸ್ನ ಮತ್ತೆ ಕಲೆಕ್ಷನ್ನ ನೋಡ್ತಾ ಇದ್ರೆ ಅಷ್ಟು ಕಡಿಮೆಗೆ ಸಿಗತ್ತೆ ಅಂದರೆ ಯಾರು ಕೂಡ ನಂಬಲ್ಲ. ಅಷ್ಟೊತ್ತಿಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಐಸ್ ಕ್ರೀಮ್ ಶಾಪ್. ಕೋನ್ ಐಸ್ ತೊಗೊಂಡು ತಿನ್ಕೊಂಡು ನೆಕ್ಸ್ಟ್ ನಮ್ಮ ಶಾಪಿಂಗ್ನ ಮುಂದುವರಿಸಿದ್ವಿ. ಮತ್ತು ನಿಮಗೆ ಫ್ಯಾಷನ್ ಆಗಿರುವಂಥ ಫುಟ್ವೇರ್ಸ್ ಬೇಕಂದರೆ ಈ ಸ್ಟ್ರೀಟಲ್ಲಿ ವೆರೈಟಿ ಫುಟ್ವೇರ್ಸ್ ಸಿಗುತ್ತೆ. ನಿಮಗೆ ಮೇಕಪ್ಗೆ ಏನಾದರೂ ಕಾಸ್ಮೆಟಿಕ್ಸ್ ಬೇಕಾ ಅದು ಸಿಗುತ್ತೆ. ಅದ್ರ ಜೊತೆಗೆ ಫ್ಯಾಷನ್ ಜ್ಯುವೆಲರ್ಸ್ ಅಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ ಇರುತ್ತೆ. ಇದನ್ನೆಲ್ಲ ನೋಡಿದ್ರೆ ಪರ್ಚೇಸ್ ಮಾಡಬೇಕು ಅನ್ಸುತ್ತೆ, ಆದರೆ ಇದನ್ನೆಲ್ಲ ಧಾರಾವಾಹಿಯಲ್ಲಷ್ಟೇ ಹಾಕೋಬಹುದು. ಅಷ್ಟು ದೊಡ್ಡ ಸರಗಳೆಲ್ಲ ಇದೆ. ಯಾರಿಗೆಲ್ಲ ಬ್ಯಾಗ್ ಕ್ರೇಜ್ ಇದೆ ಅವರಂತೂ ಡೆಫಿನೆಟ್ ಆಗಿ ವಿಸಿಟ್ ಮಾಡಬೇಕು, ಯಾಕಂದ್ರೆ ಅಷ್ಟು ಬ್ಯಾಗ್ ಕಲೆಕ್ಷನ್ ಅನ್ನ ನೀವು ನೋಡಬಹುದು. ಹುಡುಗಿರಿಂದ ಮಕ್ಕಳಿಗೆ ಇಷ್ಟ ಆಗುವಂತಹ ಈ ಟೆಡ್ಡಿ ಬಿಯರ್, ಗೊಂಬೆ ಬ್ಯಾಗ್, ಕ್ಯೂಟ್ ಬ್ಯಾಗ್ ಎಲ್ಲ ನಾವು ನೋಡಬಹುದು. ಇವೆಲ್ಲದಕ್ಕಿಂತ ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಈ ಗೊಂಬೆಗಳು. ಎಷ್ಟು ಚೆನ್ನಾಗಿದೆ ನೋಡಿ. $1 300 ರೂಪೀಸ್ ತನಕ ಚಾರ್ಜ್ ಮಾಡ್ತಾರೆ. ಓಕೆ, ಯಾಕಂದ್ರೆ ಮಟೀರಿಯಲ್ ಏನಿದೆ ಸಾಫ್ಟ್ ಆಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಹಾಗಾಗಿ ಕೊಡ್ಬೋದು. ನಾವು ಅದಕ್ಕೆ ಡಾಲ್ನ ನೋಡ್ತಾ ಬಿಸಿ ಜೋಳ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ಕತ್ಲೆ ಆಗ್ಬಿಡ್ತು. ಸ್ವಲ್ಪ ಮಳೆ ಕೂಡ ಬರೋ ಥರ ಆಗಿತ್ತು, ಆದರೆ ನಾವು ಅದಕ್ಕೆಲ್ಲ ಕೇರ್ ಮಾಡ್ತೀವ. ಶಾಪಿಂಗ್ ಅಂತ ನಿಂತರೆ ಮಳೆನಾದರೂ ಬರಲಿ ಗಾಳಿನಾದರೂ ಬರಲಿ ತೊಂದರೆ ಇಲ್ಲ, ಶಾಪಿಂಗ್ ಮುಗಿಸೇ ಮನೆಗೆ ಹೋಗೋದು. ಜೋಳ ತಿಂತ ಇನ್ನೊಂದು ರೌಂಡ್ ಸುತ್ತಾಕಿದ್ವಿ. ಇನ್ನೊಂದು ಸ್ಯಾಡ್ ರಿಯಾಲಿಟಿ ಏನಂದರೆ ಇಲ್ಲಿ ಯಾವುದನ್ನು ವಿಡಿಯೋ ಮಾಡಲಿಕ್ಕೆ ಕೊಡಲ್ಲ. ಆದರೂ ನಿಮ್ಮ ಸಲುವಾಗಿ ಎಷ್ಟೆಲ್ಲ ಕಷ್ಟಪಟ್ಟು ಅವ್ರ ಹತ್ರ ಎಲ್ಲ ಬೈಸ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಹಾಗೆ ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಉದ್ದೇಶ ಏನಂತನೂ ನನಗೆ ಗೊತ್ತೇ ಆಗಲಿಲ್ಲ. ಸ್ವಲ್ಪ ಬೇಜಾರಾಯಿತು, ಆದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮೆಲ್ಲರ ಸಲುವಾಗಿ ವಿಡಿಯೋ ಮಾಡಿಕೊಂಡು ಬಂದಿದ್ದೀನಿ. ಆದಷ್ಟು ವಿಡಿಯೋ ಶೇರ್ ಮಾಡಿ, ಆಗ್ಲಾದ್ರೂ ನಂಗೆ ಸ್ವಲ್ಪ ಖುಷಿ ಆಗತ್ತೆ. ಆಮೇಲೆ ತುಂಬಾನೇ ಹಸಿವೆ ಆಗಿತ್ತು, ಅದಕ್ಕೆ ಇಲ್ಲಿಂದಾನೆ ಊಟ ಪಾರ್ಸಲ್ ತಗೊಂಡು ಹೋಗೋಣ ಅಂತ ಕಾಯ್ತಾ ಇದ್ವಿ. ಸಿಕ್ಕಾಪಟ್ಟೆ ಕಾಯಿಸ್ಬಿಟ್ರು. 45 ಮಿನಿಟ್ಸ್ ನಿಂತ್ಕೊಂಡೇ ವೇಟ್ ಮಾಡ್ತಾ ಇದ್ವಿ. ಹೇಗೆ ಹೋಗಿದ್ವೋ ಹಾಗೆ ಮೆಟ್ರೋ ಮೇಲೆ ವಾಪಸ್ ಮನೆಗೆ ಬಂದು ಹಸಿವೆ ಆಗಿತ್ತು, ಅದಕ್ಕೆ ಬೇಗ ಊಟ ಮಾಡಿದ್ವಿ. ನಾವು ಜಾಸ್ತಿ ಏನು ಊಟ ತಗೊಂಡು ಬಂದಿರಲಿಲ್ಲ, ಸುಸ್ತಾಗಿದೆ ಅಲ್ಲ, ಸ್ವಲ್ಪ ತಿಂದ್ರೆ ಸಾಕು ಅಂತ ಹೇಳಿ 1 ಫುಲ್ ಪ್ಲೇಟ್ ಗೀ ರೈಸ್ ಮತ್ತೆ ರೋಟಿ ತಗೊಂಡು ಬಂದಿದ್ವಿ. ನಾನು ಜಯನಗರಿಂದ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಸ್ಟೋನ್ಸ್. ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ನಮ್ಮನೆ ಹಾಲಲ್ಲಿ ಯಾವುದಾದ್ರು ಫ್ಲವರ್ ಪಾಟ್ ಇಟ್ಟರೆ ಅದಕ್ಕೆ ಬುಡದಲ್ಲಿ ಹಾಕ್ಬೋದು, ಮತ್ತು ಫಿಶ್ ಬೌಲ್ ಇರುತ್ತಲ್ಲ ಅದಕ್ಕೂ ಯೂಸ್ ಮಾಡ್ಬೋದು. ಇದರಲ್ಲಿ ವೈಟ್ ಕಲರ್ ಸ್ಟೋನ್ಸ್ ಇದೆಯಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದೇನೆಂದರೆ ಇದು ನ್ಯಾಚುರಲ್ ಸ್ಟೋನ್ಸ್ ಥರ ಇದೆ, ಆರ್ಟಿಫಿಷಿಯಲ್ ಥರ ಇಲ್ಲ, ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿ. ನೆಕ್ಸ್ಟು ನಾನು ಹೋಗಿದ್ದೆ ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ. ಫಸ್ಟು ನಾನು ಈ ಕುರ್ತಾನ ಪರ್ಚೇಸ್ ಮಾಡಿದೆ. ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಕ್ಯೂಟ್ ಡಿಸೈನ್ ಇದೆ, ಆಮೇಲೆ ಪ್ಲೇನ್ ಕಾಟನ್. ಇದು ನನಗೆ ಕಲರ್ ಇಷ್ಟ ಆಯಿತು, ಪರ್ಪಲ್ ಕಲರ್ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಶಾರ್ಟ್ ಟಾಪ್ ಇದನ್ನು ಪರ್ಚೇಸ್ ಮಾಡಿದೆ. ಇದನ್ನು ನಾವು ಪ್ಯಾಂಟ್ ಮೇಲೆ ಹಾಕ್ಬೋದು, ಜೀನ್ಸ್ ಪ್ಯಾಂಟ್ ಮೇಲೆ ಹಾಕುವಂಥ ಟಾಪ್ ಇದು. ಇದ್ರ ಕಲರ್ ನನಗೆ ಇಷ್ಟ ಆಯಿತು.
ಮಧ್ಯದಲ್ಲಿ ಈ ಥರ ಮಿಕ್ಸ್ ಆಗಿದೆಯಲ್ಲ ಈ ಥರ ಕಲರು, ನನಗೆ ಅದೇ ತುಂಬ ಇಷ್ಟ ಆಗಿದ್ದು. ನೆಕ್ಸ್ಟ್ ನಾನು ಡೈಲಿ ವೇರ್ಗೆ ಅಂತ ಪ್ಲಾಜೋ ತೊಗೊಂಡೆ. ಇದು ಒಂದು ಬ್ಲ್ಯಾಕ್ ಕಲರಲ್ಲೊಂದು, ಇನ್ನೊಂದು ಪರ್ಪಲ್ ಕಲರಲ್ಲಿ, 2 ಕಲರಲ್ಲಿ ತೊಗೊಂಡೆ. ಇದು ನೋಡಿ, ಇದು ಪರ್ಪಲ್ ಕಲರಲ್ಲಿ. ಇದು ಕಾಟನ್ ಆದರೆ ಬೇಗ ಹಾಳಾಗಿಬಿಡುತ್ತೆ, ಡೈಲಿ ಯೂಸ್ಗಲ್ವಾ, ಅದಕ್ಕೆ ನಾನು ಇದೊಂಥರ ಸಿಂಥೆಟಿಕ್ ಮೆಟೀರಿಯಲ್, ಕಾಟನ್ ಮಿಕ್ಸ್ ಇಲ್ಲ, ಫುಲ್ಲು ಇದು 2 ಕಲರಲ್ಲಿ. ನೆಕ್ಸ್ಟ್ ನಾನು ತುಂಬ ಬಟ್ಟೆಯನ್ನು ಪರ್ಚೇಸ್ ಮಾಡಲಿಲ್ಲ, ತಿರುಗಿದ್ದು, ಆದರೆ ತೊಗೊಂಡಿದ್ದು ಮಾತ್ರ ಬಟ್ಟೆ ಕಡಿಮೆನೆ. ನೆಕ್ಸ್ಟ್ ಬಂದು ನೇಲ್ ಪಾಲಿಶ್, 3 ಕಲರ್ ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ವ ನನಗೆ ಪರ್ಪಲ್ ಅಂದರೆ ಇಷ್ಟ ಅಂತ, ಪರ್ಪಲ್ ಒಂದು, ಆಮೇಲೆ ಇನ್ನೊಂದು ಶೈನಿಂಗ್ ನೇಲ್ ಪಾಲಿಶ್. ಇದು ಹಾಗೇನೂ ಹಚ್ಬೋದು, ಯಾವುದಾದ್ರೂ ನೇಲ್ ಪಾಲಿಶ್ ಹಾಕಿ ಅದ್ರ ಮೇಲಾದರೂ ಹಚ್ಬೋದು. ನೆಕ್ಸ್ಟು ಪಿಂಕ್, ಇದೆಲ್ಲ ಗರ್ಲ್ಸಿಗೂ ಪಿಂಕ್ ಅಂದರೆ ಇಷ್ಟ. ಹಾಗೆ ಒಂದು ಡಾರ್ಕ್ ಕಲರ್ ಇರಲಿ, ಒಂದು ಲೈಟ್ ಕಲರ್ ಇದೆ ಅಂತ ಹೇಳಿ 3 ನೇಲ್ ಪಾಲಿಷ್ನ ಪರ್ಚೇಸ್. ನಾನು ತುಂಬ ದಿನದಿಂದ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೆ. ಅದೇ ಈ ಮೇಕಪ್ಗೆ ಬೇಕಾಗಿರುವಂಥ ಎಲ್ಲ ಬ್ರಷ್ಗಳು ನನಗೆ ನಿನ್ನೆ ಶಾಪಿಂಗ್ ಮಾಡುವಾಗ ಸಿಕ್ತು, ತೊಗೊಂಡು ಬಂದೆ. ಇದರಲ್ಲಿ ಮೇಕಪ್ಗೆ ಬೇಕಾದಂಥ ಚೀಕ್ ಬ್ರಷು, ಆಮೇಲೆ ಈ ಐಬ್ರೋ ಸ್ಟಿಕ್ಕು, ಐಬ್ರೋ ಬ್ರಷ್, ಎಲ್ಲ ಥರದ ಬ್ರಷ್ ಇದೆ. ಫೇಶಿಯಲ್ಗೆ ಏನೇನು ಮೇಕಪ್ ಮಾಡ್ತೀರಾ ಅದಕ್ಕೆ ಬೇಕಾಗುವಂಥ ಎಲ್ಲ ಬ್ರಷ್ಗಳು ಇಲ್ಲಿದೆ. ನೆಕ್ಸ್ಟು ನಾನು ತೊಗೊಂಡಿದ್ದೆ ಈ ಕ್ಯೂಟ್ ಆದಂತಹ ಬ್ರೇಸ್ಲೆಟ್. ಇದು ಈ ಬ್ಲೂ ಕಲರ್ ಫ್ಲವರ್ ಇದೆಲ್ಲ ನನಗೆ ಇಷ್ಟ ಆಯಿತು, ಆಮೇಲೆ ಇದ್ರದ್ದು ಕಲರ್ ಕೂಡ ಇಷ್ಟ ಆಯಿತು, ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ನೆಕ್ಸ್ಟು ನಾನು ಹೋಗುವಾಗ ನನಗೆ ಕಣ್ಣಿಗೆ ಬಿದ್ದಿದ್ದೆ ಈ ಹೇರ್ ಬ್ಯಾಂಡು. ಇದು ನನಗೆ ಕೆಲವೊಮ್ಮೆ ಯೂಸಿಗೆ ಬರುತ್ತೆ, ಅದಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಸಾಫ್ಟ್ ಇದೆ, ನನಗೆ ತುಂಬ ಇಷ್ಟ ಈ ಥರ ಮೆಟೀರಿಯಲ್ ಇರುತ್ತಲ್ಲ ಇದು ಕೂಡ ಇನ್ನೊಂದು ಥರದ ಬ್ರೇಸ್ಲೆಟ್ಟು. ತೋರಿಸ್ತೀನಿ ನಿಮಗೆ, ನೋಡಿ ಕಾಣಿಸ್ತಾ ಇದೆಯಾ, ಈ ಥರದ್ದು. ಇದನ್ನು ನಾವು ಈ ಥರ ಮಾಡಿ ಹಾಕೋತೀವಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ತುಂಬ ಇಷ್ಟ ಆಯಿತು, ತುಂಬ ದಿನದಿಂದ ಈ ಥರದ್ದೊಂದು ಪರ್ಚೇಸ್ ಮಾಡಬೇಕು ಅಂತ ಇದ್ದೆ. ಅಂತೂ ಇಂತೂ ನಿನ್ನೆ ಪರ್ಚೇಸ್ ಮಾಡಿ ನನ್ನ ಆಸೆ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಫೋನ್ಗೆ ಒಂದು ಕವರ್ ಬೇಕಿತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಇದು ಹೊಸ ಥರ ಅನಿಸ್ತು ನನಗೆ, ಸ್ವಲ್ಪ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿದ್ದೀನಿ. ಇದೇ ಹುಡುಗಿರೋದ ಮೇಲೆ ಎಲ್ಲ ಪರ್ಚೇಸಲ್ಲೂ ಒಂದು ಇಯರಿಂಗ್ನ ಮಾತ್ರ ಮಿಸ್ ಮಾಡದೆ ತೊಗೊಳ್ತಾರೆ. ನಾನು ಕೂಡ 2 ಇಯರಿಂಗ್ನ ತೊಗೊಂಡಿದ್ದೀನಿ. ಇದು ಫಸ್ಟ್ ಇಯರಿಂಗ್. ಇದರಲ್ಲಿ ಪಿಂಕ್ ಮತ್ತು ಸ್ವಲ್ಪ ಗ್ರೀನಿಶ್ ಒಂದು ಸ್ಟೋನ್ ಇದೆ, ಒಂದು ವೈಟ್ ಕಲರ್ ಸ್ಟೋನ್ ಇದೆ, ಬಂದಿದೆ. ಇದು ತುಂಬ ಚೆನ್ನಾಗಿ ಅನಿಸ್ತು ನನಗೆ, ಅದಕ್ಕೆ ಅದನ್ನು ತೊಗೊಂಡೆ. ಆಮೇಲೆ ಇನ್ನೊಂದು, ಇದು ಕೂಡ ತುಂಬ ಚೆನ್ನಾಗಿದೆ, ಈ ಥರದ್ದು ಎಲ್ಲ ಕಡೆಗೆ ಸಿಗಲ್ಲ, ನನಗೆ ಈ ಥರದಂದರೆ ಇಷ್ಟ, ವೇರ್ ಮಾಡಿ ಕಾಣಿಸ್ತೀನಿ ನಿಮಗೆ. ಈ ಥರದನ್ನು ತೊಗೊಂಡೆ. ನೋಡಿ ಈಗ ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ಈ ಥರ ಕಾಣಿಸುತ್ತೆ. ಅದನ್ನು ಕವರಲ್ಲೇ ಕಾಣಿಸಿದ್ರೆ ನಿಮ್ಗೆ ಯಾವ ಥರ ಅಂತ ಕಾಣಿಸಲ್ಲ, ಅದಕ್ಕೆ ಇಯರ್ಗೆ ಹಾಕಿ ತೋರಿಸ್ತಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಇಷ್ಟು ತನಕ ನಾನು ಹಾಕ್ಕೊಂಡಿದ್ನಲ್ವ ಈ ಇಯರಿಂಗ್ ಕೂಡ ನಾನು ಜಯನಗರಲ್ಲೇ ಹೋದ ಸರಿ ಪರ್ಚೇಸ್ ಮಾಡಿದ್ದು. ಇದು ಕೂಡ ನನಗೆ ಇಷ್ಟ ಆಯಿತು, ಅದಕ್ಕೆ ಹೋದ ಸರಿ ಪರ್ಚೇಸ್ ಮಾಡಿದ್ದೆ. ನೋಡಿದ್ರಲ್ವ ನಾನು ಎಷ್ಟು ಪ್ರಾಡಕ್ಟ್ನ ಶಾಪ್ ಮಾಡಿಕೊಂಡು ಬಂದಿದ್ದೀನಿ ಅಂತ. ತುಂಬ ಅಂದರೆ ತುಂಬ ಸುಸ್ತಾಗೋಯ್ತು, ಎಷ್ಟು ಕಿಲೋಮೀಟ್ರ್ ನಡೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಶಾಪ್ ನೋಡ್ತಾ ಹೋಗುವಾಗ ಎಷ್ಟು ನಡೆದ್ವಿ ಅಂತಲೂ ಗೊತ್ತಾಗೋದಿಲ್ಲ. ಹಾಗಾಗಿ ಈಗ ಊಟನೂ ಕೂಡ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಿ ಊಟ ಮಾಡೋಷ್ಟು ಪುರ್ಸೊತ್ತಿಲ್ಲ, ಅದಕ್ಕೆ ಅಲ್ಲಿಂದನೇ ಹೊರಗಡೆಯಿಂದನೇ ಹಿಡ್ಕೊಂಡು ಬಂದಿದ್ದೀವಿ. ಈಗ ಊಟ ಮಾಡಿಕೊಂಡು ರೆಸ್ಟ್ ಮಾಡೋದಷ್ಟೇ ಬಾಕಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್.